ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಹೈನುಗಾರಿಕೆ ಬಗ್ಗೆ ನಾವು ಮಾತಾಡೋಣ. ಅದ್ರ ಬಗ್ಗೆ ನಮ್ಮ ಅನುಭವ ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಉದಾಹರಣೆಗೆ ಒಂದು ಹಸುವಿನಿಂದ ನಮಗೆ ಒಂದು ವರ್ಷಕ್ಕೆ ಎಷ್ಟು ಲಾಭ ಬರುತ್ತೆ, ಏನೇನು ಖರ್ಚು ಬರುತ್ತೆ, ಅದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ಹೈನುಗಾರಿಕೆಯಲ್ಲಿ ನನ್ನ ಪ್ರಕಾರ ಎರಡು ವಿಧ. ಒಂದು, ನಮ್ಮ ಹಳ್ಳಿಗಳಲ್ಲಿ ಹಸು ಸಾಕೋದು, ಉದಾಹರಣೆಗೆ 1, 2, 3 ಈ ಥರ ಹಸು ಸಾಕೋದು. ಇನ್ನೊಂದು, ಫಾರ್ಮಲ್ಲಿ ಹಸು ಸಾಕೋದು. ಅದು ಬೇರೆ ವಿಡಿಯೋ ಮಾಡ್ತೀನಿ. ಫಾರ್ಮಲ್ಲಿ ಹಸು ಸಾಕಿದರೆ ಏನೇನು ಖರ್ಚು ಬರುತ್ತೆ, ಏನೇನು ಪ್ರಿಕಾಷನ್ ತಗೋಬೇಕು, ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಇದು ಈಗ ನಮ್ಮ ಹಳ್ಳಿ ಭಾಗದಲ್ಲಿ 1 ಹಸು ಅಥವಾ 2 ಹಸು ಅಥವಾ 3 ಹಸು ಮಡಗಿದ್ರೆ ಅವ್ರಿಗೆ ಎಷ್ಟು ಲಾಭ ಆಗ್ಬೋದು, ಅವ್ರಿಗೆ ಏನೇನೆಲ್ಲ ಖರ್ಚು ಬರ್ತದೆ ಹಳ್ಳಿ ಜನಗಳಿಗೆ, ಅದನ್ನು ನಾವಿವತ್ತು ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲನೇದಾಗಿ, ಒಬ್ಬ ವ್ಯಕ್ತಿ 1 ಹಸು ಪರ್ಚೇಸ್ ಮಾಡ್ತಾನೆ. ನಮ್ಮ ಭಾಗದಲ್ಲೆಲ್ಲ 70,000ದಿಂದ ಒಂದು ನಿಯರ್ 90,000 ಗಂಟ 1 ಹಸು ಪರ್ಚೇಸ್ ಮಾಡ್ತಾನೆ. ಆ ಹಸು ನಮ್ಮ ಪ್ರಕಾರ ಒಂದು 10 ಲೀಟ್ರ್ ಹಾಲು ಪ್ರತಿ ಒಂದು ಟೈಮ್ಗೆ, ಒಂದು ದಿವಸದಲ್ಲಿ ಒಂದು 19ರಿಂದ 20 ಲೀಟ್ರ್ ಹಾಲು ಕೊಡ್ಬೋದು. ನಾವು ಅದನ್ನು ಅದೇ ಕ್ಯಾಲ್ಕುಲೇಷನ್ ಹಾಕೊಂಡು ನಾನು ಒಂದು ಬರ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲನೂ ಕೂಡ. ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ಸ್ನೇಹಿತರೆ. ಮೊದಲನೇದಾಗಿ, ಒಂದು ಹಸು ತತ್ತೀರಾ. ಹಸು ತಂದಾಗ ನೀವು 21 ದಿವಸ ಮುಂಚಿತವಾಗಿ ಹಸು ತರಬೇಕು ಫಸ್ಟು. ನಾನು ಅದೇ ಲೆಕ್ಕಾಚಾರದಲ್ಲೇ ನಾನು ನಿಮ್ಗೆ ಹೇಳೋದು. ಒಂದು ಹಸು ಗಬ್ಬ ಇದ್ದಾಗ ಬೇರೆ ಹತ್ರ ಪರ್ಚೇಸ್ ಮಾಡಿದಾಗ ಅಟ್ಲೀಸ್ಟ್ ಒಂದು 21ರಿಂದ 25 ದಿವಸದ ಮಧ್ಯದಲ್ಲಿ ನಿಮಗೆ ತಂದರೆ ನಿಮ್ಮ ಕೊಟ್ಟಿಗೆಗೆ ಅದು ಅಡ್ಜಸ್ಟ್ ಆಗುತ್ತೆ. ಓಕೆನಾ? ಒಂದು ಹಸುನ ನೀವು ಒಂದು 25 ದಿವಸ ಮುಂಚೆ ಹಸು ಕೊಂಡ್ಕೊಂಬರ್ತೀರ ಮನೆಗೆ. ಬಂದಾದಮೇಲೆ ನಿಮಗೆ ಆ ಹಸು 25 ದಿವಸ ಆದಮೇಲೆ ಕರು ಹಾಕುತ್ತೆ. ಕರು ಹಾಕಿದಾಗ ಉದಾಹರಣೆ 1ನೇ ತಾರೀಕು ಅಂತಲೇ ತಿಳ್ಕೊಳ್ಳೋಣ. 1ನೇ ತಾರೀಕಿಂದ 10ನೇ ತಾರೀಕು ಕರು ಹಾಕಿ 10 ದಿವಸ ಗಂಟ ಯಾವುದೇ KMFA ಆಗಲಿ ಮತ್ತೊಂದೇ ಆಗಲಿ ಹಾಲು ಹಾಕಿಸ್ಕೊಳ್ಳಲ್ಲ. ನಾವು ಅದನ್ನು ಮೈನಸ್ ಮಾಡೋಣ. ಅದು ನಮಗೆ ಹಾಲು ಇಳುವರಿ ಬಂದಿಲ್ಲ ಅಂತಲೇ ತಿಳ್ಕೋಬೇಕು. ಮೊದಲನೇದಾಗಿ, ಖರ್ಚು ಎಷ್ಟಾಗ್ತದೆ ಹಳ್ಳಿ ಭಾಗದಲ್ಲಿ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡೋಣ ಸ್ನೇಹಿತರೆ. ಫಸ್ಟ್ನೇದಾಗಿ 365 ದಿವಸ ಲೆಕ್ಕ ಹಾಕೊಳ್ಳೋಣ. ಪ್ಲಸ್ 25 ದಿವಸ ನಾವು ಮುಂಚಿತವಾಗಿ ತಂದಿರ್ತೀವಿ. ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ಸ್ನೇಹಿತರೆ ಟೋಟಲ್ ಬಂದು 390 ದಿವಸ ಆಗ್ತದೆ. 390 ದಿವಸ ಆಗ್ತದೆ. ಒಂದು ಟೈಮ್ಗೆ ನಮ್ಮ ಹಳ್ಳಿ ಭಾಗಗಳಲ್ಲಿ ಒಂದು 9-10 ಲೀಟ್ರ್ ಕೊಡುವಂಥ ಹಸುಗೆ ಬೆಳಗ್ಗೆ 2 kg, ಸಂಜೆ 2 kg ಉತ್ತಮವಾದ ಫೀಡು. ಕಮ್ಮಿ ರೇಟಿಂದಲ್ಲ, 50 kg ಚೀಲ 900 ರೂಪಾಯೋ 800 ರೂಪಾಯಿದು ಅದು ಹಾಕಂಗಿಲ್ಲ. ಅಟ್ಲೀಸ್ಟ್ ಒಂದು 1250ರಿಂದ 1300 ರೂಪಾಯಿ ಬರೋ ಅಂಥ ಒಂದು ಒಳ್ಳೆ ಯಾವ್ದಾದ್ರು ಕಂಪ್ನಿದು ನಿಮ್ಗೆ ಯಾವ್ದು ಸೆಟ್ ಆಗ್ತದೋ ಅದು ಒಳ್ಳೆ ಕಂಪ್ನಿ ಫೀಡು ನೀವು ಆಯ್ಕೆ ಮಾಡ್ಕೋಬೇಕು. ಅದು ನಿಮಗೆ ಒಟ್ಟು 390 ದಿವಸದ ಲೆಕ್ಕ ಇಟ್ಕೋಬೇಕು. ನೀವು 390 ದಿವಸಕ್ಕೆ 4 kg, ಬೆಳಗ್ಗೆ 2 kg, ಸಂಜೆ 2 kg ನೀವು ಕಂಟಿನ್ಯೂಟಾಗಿ ಕೊಡಬೇಕಾಗ್ತದ. ನೀವು ಕಮ್ಮಿ ಮಾಡಂಗಿಲ್ಲ. ಹಾಲು ಕಮ್ಮಿ ಆಯಿತು ಅಂತ ಕಮ್ಮಿ ಮಾಡಂಗಿಲ್ಲ, ಹಾಲು ಜಾಸ್ತಿ ಆಗ್ತಾಯಿದೆ ಅಂತ ಜಾಸ್ತಿನೂ ಮಾಡಂಗಿಲ್ಲ. ಅದೊಂದು ಲೆಕ್ಕಾಚಾರದಲ್ಲಿ ನೀವು ಯಾವತ್ತೂ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ನಿಮಗೆ ಲಾಸ್ ಆಗಲ್ಲ ಸ್ನೇಹಿತರೆ. ಉದಾಹರಣೆಗೆ ನೀವು 390 ದಿವಸಕ್ಕೆ 4 kg ಯೂಸ್ ಮಾಡಿದರೆ 1560 kg ಆಗುತ್ತೆ. 27 ರೂಪಾಯಿ kg ಬೀಳುತ್ತೆ ಸ್ನೇಹಿತರೆ. 1300 ರೂಪಾಯಿ ಫೀಡು ಒಂದು ಚೀಲಕ್ಕೆ 50 kg ಹಾಕಿದರೆ 27 ರೂಪಾಯಿ ಬೀಳುತ್ತೆ. ಒಟ್ಟು 42,120 ರೂಪಾಯಿ ನಮಗೆ ಖರ್ಚಾಗ್ತದೆ. ನೀವೊಂದು ಪೆನ್ ಇಟ್ಕೊಂಡು ಬರ್ಕೊಬಿಡಿ ಸ್ನೇಹಿತರೆ. 42,120 ರೂಪಾಯಿ ನಿಮಗೆ ಒಂದು ವರ್ಷದಲ್ಲಿ, ಅಂದರೆ 390 ದಿವಸದಲ್ಲಿ ಖರ್ಚಾಗೋದು ಫೀಡ್ಗೆ. ನಾವೇನು ಅದಕ್ಕೆ ತಿಂಡಿ ಕೊಡ್ತೀವಲ್ಲ ಅದು ಖರ್ಚಾಗುತ್ತೆ ಸ್ನೇಹಿತರೆ. ಜೊತೆಗೆ ನೀವು 1 ಹಸು 2 ಹಸು 3 ಹಸು ಮಾಡಿದ್ರು ನಿಮ್ಮ ಸ್ವಂತ ಜಮೀನಲ್ಲೇ ನೀವು ಮೇವು ಬೆಳ್ಕೋಬೇಕಾಗುತ್ತೆ. ಮೇವಿಗೆ ನಾನು ಖರ್ಚು ಆ್ಯಡ್ ಮಾಡಲ್ಲ. ಯಾಕೆ ಅಂತಂದರೆ ಈ 9-10 ಲೀಟ್ರ್ ಕೊಡೋದು ನೀವು ಯಾವುದು ಜೋಳದ ಕಡ್ಡಿನೇ ಆಗಲಿ ಮತ್ತೊಂದೇ ಆಗಲಿ ಆಗ್ತಾ ಇರಲ್ಲ. ನೀವು ಬರ್ಗಿನ ಕಡ್ಡಿ, ಸೀಮೆ ಹುಲ್ಲು, ಒಣ ಹುಲ್ಲು ಮಿಕ್ಸು ಈ ಥರ ಕೆಲವರು ಮೇಯಿಸ್ಬಿಟ್ಟು ಹಾಲು ಕರಿತಾ ಇರ್ತಾರೆ. ಅದರಿಂದ ಅದಕ್ಕೆ ಖರ್ಚು ನಾವು ಆ್ಯಡ್ ಮಾಡಲ್ಲ. ನಿಮಗೆ ಮೊದಲೇ ತಿಳಿಸ್ಬಿಡ್ತೀನಿ, ವಿಡಿಯೋದಲ್ಲಿ ಫಸ್ಟ್ ಹೇಳ್ದಂಗೆ
ಇದು ಹಳ್ಳಿಲಿ ಸಾಕಂತ ಜನಗಳಿಗೆ. ಇನ್ನೊಂದು ಫಾರ್ಮ್ ಸಾಕರಿಗೆ, ಫಾರ್ಮ್ ಮಾಡೋರಿಗೆ ಅದು ಸಪ್ರೇಟ್ ಮಾಡ್ತೀನಿ ವಿಡಿಯೋನ. ಇದು ಹಳ್ಳಿಲಿ ಹಸು ಸಾಕೋರಿಗೆ ಇದು ನಾನು ಹೇಳ್ತಾ ಇರೋದು. ನಿಮಗೆ 42,120 ರೂಪಾಯಿ ಒಂದು ವರ್ಷಕ್ಕಾಗುತ್ತೆ ಸ್ನೇಹಿತರೆ, 390 ದಿವಸಕ್ಕೆ. ಇನ್ನು ಬಂದು ಹಸು 1ನೇ ತಾರೀಕು ಕರು ಆಗ್ತು ಅಂತ ಅನ್ಕೊಳ್ಳೋಣ. ಯಾಕೆಂದ್ರೆ ನಿಮಗೆ ಒಂದು ಕರೆಕ್ಟಾಗಿ ಲೆಕ್ಕ ಸಿಗ್ಲಿ ಅಂದ್ಬಿಟ್ಟು ನಾನು 1ನೇ ತಾರೀಕಿಂದನೇ ತಗೋತಾ ಇದ್ದೀನಿ. 1ನೇ ತಾರೀಕಿಂದ ನಮ್ಮ ಹಸು ಕರು ಹಾಕಿದೆ, 10 ದಿವಸ ನಾವು ಮೈನಸ್ ಮಾಡ್ತೀವಿ. ಇನ್ನು ಉಳಿದಿದ್ದು 90 ದಿವಸ. ಹಸು 1ನೇ ತಿಂಗಳಿಂದ 3 ತಿಂಗಳು ಗಂಟ ಅತಿ ಹೆಚ್ಚು ಹಾಲು ಕೊಡ್ತದೆ. ನೀವು 3 ತಿಂಗಳಾದ್ಮೇಲೆ ಇಷ್ಟೇ ಹಾಲು ಕೊಡಲ್ಲ, ಅತಿ ಹೆಚ್ಚು ಹಾಲು ಕೊಡೋದೆ 1ನೇ ತಿಂಗಳಿಂದ ಹಿಡಿದು 3ನೇ ತಿಂಗಳು ಗಂಟ. ಹಸು ಕರು ಹಾಕಿ 21 ದಿವಸ ಕ್ರಾಸ್ ಆಗಿ ನಿಮಗೆ 3 ತಿಂಗಳು ಗಂಟನೂ ಹಾಲು ಕೊಡ್ತದೆ. ನಾವು ಉದಾಹರಣೆಗೆ 1ನೇ ತಾರೀಕಿಂದ 10ನೇ ತಾರೀಕು ಗಂಟ ಮೈನಸ್ ಮಾಡಿ ಟೋಟಲ್ 90 ದಿವಸಕ್ಕೆ ನಾವು ಒಂದು ಲೆಕ್ಕಾಚಾರ ಮಾಡೋಣ. 90 ದಿವಸ ಅಂದರೆ 10 ದಿವಸ ತೆಗೆದು ಬಿಡಿ. ಅದು 3 ತಿಂಗಳು ಅಂದರೆ 90 ದಿವಸ, ಅದ್ರಲ್ಲಿ 10 ದಿವಸ ಹಸು ನಮಗೆ ಹಾಲು ಕೊಟ್ಟರು ಕೂಡ ನಾವು ಕರುಗೆ ಹಾಕಿರ್ತೀವಿ, ಮತ್ತೊಂದು ಗಿಣ್ಣಾಲು ಬಂದಿರ್ತದೆ, ಅದು ನಾವು ಡೈರಿಗೆ ಹಾಕೋಕ್ಕಾಗಲ್ಲ. ಅದರಿಂದ 80 ದಿವಸಕ್ಕೆ ಲೆಕ್ಕ ತಗೊಳ್ಳೋಣ ಸ್ನೇಹಿತರೆ. 80 ದಿವಸಕ್ಕೆ ಬೆಳಗ್ಗೆ 10 ಲೀಟ್ರ್ ಕೊಟ್ಟರೆ ಸಂಜೆ 9 ಲೀಟ್ರ್ ಕೊಡುತ್ತೆ ಕೆಲವು ಹಸುಗಳು. ಇನ್ನು ಕೆಲವು ಹಸು ಸಂಜೆ 10 ಲೀಟ್ರ್ ಕೊಟ್ಟು ಬೆಳಗ್ಗೆ 9 ಲೀಟ್ರ್ ಕೊಡ್ತಾರೆ. ನಾವು ಎವರೇಜ್ ತಗೊಳ್ಳೋಣ, 12 ಕೊಡ್ಬೋದು, 13 ಕೊಡ್ಬೋದು ಹಸು. ನಾನು ಒಂದು ಎವರೇಜ್, ಯಾಕೆಂದ್ರೆ ನಿಮಗೆ ಮೊದಲೇ ನಾವು ಹೈನುಗಾರಿಕೆಗೆ ಬರೋಕ್ಕಿಂತ ಮುಂಚೆಲೆ ನಾವು ಜಾಸ್ತಿ ಹಾಲು ಕೊಡ್ತದೆ ಅಂತ ಹೋಗಿ ಟಾರ್ಗೆಟ್ ಇಟ್ಕೊಂಡು ಹೋಗಿ ಅಲ್ಲಿ ನಾವು ಲಾಸ್ ಆಗ್ತೀವಿ ಸ್ನೇಹಿತರೆ. ಅದಕ್ಕೆ ನೀವು ಟಾರ್ಗೆಟ್ ಇಟ್ಕೋಬೇಕಾಗಿರುತ್ತೆ 10, 9, ಒಂದು ದಿವಸಕ್ಕೆ 19 ಲೀಟ್ರ್ ಲೆಕ್ಕ ಇಟ್ಕೋಬೇಕು. ಜೊತೆಗೆ ಕರುಗೆ ಹಾಲು ಅದನ್ನು ಕೂಡ ಮೈನಸ್ ಮಾಡಬೇಕಾಗ್ತದೆ. ನೋಡಿ, ಈಗ 80 ದಿವಸಕ್ಕೆ ನೀವು ಒಂದು ದಿವಸಕ್ಕೆ 19 ಲೀಟ್ರ್ ಥರ 80 ದಿವಸಕ್ಕೆ ಹಾಲು 1520 ಲೀಟ್ರ್ ಹಾಲಾಗುತ್ತೆ. 1520 ಲೀಟ್ರ್ ಹಾಲಲ್ಲಿ ನಿಮಗೆ ಕರುಗೆ ಬೆಳಗ್ಗೆ ಅಟ್ಲೀಸ್ಟ್ 1 ಲೀಟ್ರು, ಕಮ್ಮಿ ಅಂದ್ರೆ 1 ಲೀಟ್ರು, ಸಂಜೆ 1 ಲೀಟ್ರು. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಅದು ನಿಮಗೆ ಬಿಟ್ಟಿದ್ದು. ಸಾಕ್ತೀನಿ ಅಂದರೆ ಬೆಳಗ್ಗೆ 1 ಲೀಟ್ರು, ಸಂಜೆ 1 ಲೀಟ್ರು ಹಾಲು ನೀವು ಕೊಡಬೇಕಾಗ್ತದೆ. 2 ಲೀಟ್ರ್ ತೆಗಿಬೇಕು. ಅಲ್ಲಿಗೆ 180 ದಿವಸ ಅಂದರೆ 160 ಲೀಟ್ರ್ ಹಾಲು ನೀವು ಮೈನಸ್ ಮಾಡಬೇಕು 1520 ಲೀಟ್ರಲ್ಲಿ. ಅಲ್ಲಿಗೆ ನಿಮಗೆ 1360 ಲೀಟ್ರು ಹಾಲು ಉತ್ಪಾದನೆ ಆಗ್ತದೆ. ಓಕೆ, ನಾವು ಇವತ್ತಿನ ರೈಟು 35 ರೂಪಾಯಿ ಇದೆ ಸ್ನೇಹಿತರೆ. 35 ರೂಪಾಯಿಲಿ ಜೋಡಿಸಿದ್ರೆ, ಗುಣಾಕಾರ ಮಾಡಿದರೆ 47,600 ರೂಪಾಯಿ ದುಡ್ಡು ಆಗುತ್ತೆ. ಎಷ್ಟು ತಿಂಗಳಲ್ಲಿ? 80 ದಿವಸದಲ್ಲಿ. ಅದೇ ಥರ ನೆಕ್ಸ್ಟು 3 ತಿಂಗಳಾದ ಮೇಲೆ ಹಸು ನಮ್ಮ ಹಳ್ಳಿ ಭಾಷೆಯಲ್ಲಿ ಈಟಿಗೆ ಬರುತ್ತೆ ಅಂತ ಹೇಳ್ತೀವಿ, ಅಥವಾ ಸೆಮೆನ್ಸಿಗೆ ಬಂದಿದೆ, ಕೂಗ್ತದೆ ಹಸು, ಓಡಾಡ್ತದೆ ಅಂದರೆ ಈಟಿಗೆ ಬಂದಿದೆ ಅಂತ ಅರ್ಥ. ಬೇರೆಗೆ ಬಂದಿದೆ ಅಂತ ಎಲ್ಲ ಕರೀತಾರೆ ಹಳ್ಳಿ ಭಾಷೆಯಲ್ಲಿ. ಅದು ಬಂದಾಗ ನಾವು ಅದಕ್ಕೆ ಸೆಮೆನ್ಸ್ ಹಾಕ್ಸ್ತೀವಿ. ಸೆಮೆನ್ಸ್ ಹಾಕ್ಸಿದಾಗ ಹಾಲು ಕಮ್ಮಿ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೀವು ಯಾವತ್ತು ಸೆಮೆನ್ಸ್ ಹಾಕ್ಸ್ತೀರಿ ಅವತ್ತಿಂದ 3 ತಿಂಗಳು ಲೆಕ್ಕ. ಅಂದರೆ ಈ ಉದಾಹರಣೆ ನಾವು ಆಲ್ರೆಡಿ 90 ದಿವಸ ಕಳೆದು ಬಿಟ್ಟಿದ್ದೀವಿ, ಇನ್ನು ಮತ್ತೆ 90 ದಿವಸಕ್ಕೆ ಲೆಕ್ಕ ಹಾಕ್ಬೇಕು ನಾವು. ಆ 90 ದಿವಸದಲ್ಲಿ ಹಸು ಬೆಳಗ್ಗೆ 8 ಲೀಟ್ರು, ಸಂಜೆ 7 ಲೀಟ್ರು ಅಷ್ಟೇ ಕೊಡೋದು. ಬೆಳಗ್ಗೆ 8 ಲೀಟ್ರು, ಸಂಜೆ 7 ಲೀಟ್ರು, ಟೋಟಲ್ 15 ಲೀಟ್ರು ನಿಮಗೆ ಒಂದು ದಿವಸಕ್ಕೆ ಉತ್ಪಾದನೆ ಆಗ್ತದೆ. ನೀವು ಅದೇ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಹೋದರೆ ನಿಮಗೆ ಮುಂದೆ ಅನುಕೂಲ ಆಗ್ತದೆ. 15 ಲೀಟ್ರು ಇಂಟು 90 ದಿವಸ ಹಾಕೊಳ್ಳೋಣ ನಾವು. 90 ದಿವಸ ಬರೆದ್ವಿ, 1350 ಲೀಟ್ರ್ ಆಯಿತು. ಅದ ನಾವು 35 ರೂಪಾಯಿ, 1 ಲೀಟ್ರು 35 ರೂಪಾಯಿ ಇವತ್ತಿನ ಪ್ರಕಾರ ಇದೆ. ರೇಟು ವೇರಿ ಆಗ್ತಾ ಇರ್ತದೆ. ಅದನ್ನು ನೋಡ್ಕೊಂಡು ನೀವು ನಿಮ್ಮ ಕಡೆ ಎಷ್ಟೆಷ್ಟು ರೈಟ್ ಇದೆ ಏನು ಅಂತ ನೋಡ್ಕೊಂಡು ನೀವು ಮಾಡಬೇಕಾಗ್ತದೆ. 1350 ಲೀಟ್ರಿಗೆ 35 ರೂಪಾಯಿಗೆ 47,250 ರೂಪಾಯಿ ಆಯಿತು. ಅಲ್ಲಿಗೆ ಹಸು ಕರು ಹಾಕಿ 6 ತಿಂಗಳಾಯಿತು. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇದು ಹಸು ಕರು ಹಾಕಿ 6 ತಿಂಗಳಾಗಿದೆ ಈಗ. ಓಕೆನಾ? 3 ತಿಂಗಳು ಜಾಸ್ತಿ ಹಾಲು ಕೊಡ್ತು, ಇನ್ನು 3 ತಿಂಗಳು ಸ್ವಲ್ಪ ಕಮ್ಮಿ ಆಯಿತು. ಈಗ ಅದು ಹಸು 3 ತಿಂಗಳು ಗಬ್ಬ ಆಗಿದೆ ಅಂತ ಅರ್ಥ. ಅಲ್ಲಿಗೆ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ಕೋತೀನಿ. 3 ತಿಂಗಳು ಗಬ್ಬ ಆಗಿದೆ. ನೆಕ್ಸ್ಟ್ ನಮಗೆ ಕೊಡೋದೆ ಅದು ನೆಕ್ಸ್ಟ್ 3 ತಿಂಗಳು ಮಾತ್ರ ಹಾಲು. ಅಲ್ಲಿಗೆ 3 ತಿಂಗಳು ಮತ್ತೆ ಜೋಡಿಸೋಣ, 90 ದಿವಸ ಹಾಕೊಳ್ಳೋಣ. ಸಂಜೆ 7 ಲೀಟ್ರು, ಬೆಳಗ್ಗೆ 7 ಲೀಟ್ರು, ಸಂಜೆ 6 ಲೀಟ್ರು, ಟೋಟಲ್ ಬಂದು 13 ಲೀಟ್ರ್ ಕೊಡುತ್ತೆ. 90 ದಿವಸಕ್ಕೆ ಲೆಕ್ಕ ಹಾಕಿದರೆ 1170 ಲೀಟರ್ ಹಾಲಾಗ್ತದೆ. 35 ರೂಪಾಯಿ ರೇಟ್ ಥರ 40,950 ರೂಪಾಯಿ ಅದು ದುಡ್ಡಾಗುತ್ತೆ. ಆಯಿತು. ಇನ್ನು ನೆಕ್ಸ್ಟು 6 ತಿಂಗಳಿಗೆ ಹಸುನ ನೀವು ಡ್ರೈ ಪೀರಿಯಡಿಗೆ ಬಿಟ್ಬಿಡ್ಬೇಕು.
ಇನ್ನು ನಮಗೆ ಹಾಲು ಉತ್ಪಾದನೆ ಬೇಡ. 3 ತಿಂಗಳು ಹಾಲು ಉತ್ಪಾದನೆ ಮಾಡಕ್ಕೆ ಹೋಗಬೇಡಿ. ಯಾಕೆಂದರೆ ನೆಕ್ಸ್ಟ್ ಲ್ಯಾಕ್ಟೇಷನ್ಗೆ ಅದು ಹಾಲು ನಿಮಗೆ ಜಾಸ್ತಿ ಆಗಲ್ಲ. ಈಗೇನು ನಾನು 9, 10 ಹೇಳಿದ್ನಲ್ಲ ಲೀಟ್ರು, ಅದು ನೀವು ನೆಕ್ಸ್ಟ್ ಲ್ಯಾಕ್ಟೇಷನಲ್ಲಿ 12 ಲೀಟ್ರ್ ಕರಿಬೇಕು ಅಂದರೆ ನೀವು ಇಲ್ಲಿ 6 ತಿಂಗಳಿಗೆ ಡ್ರೈ ಪೀರಿಯಡ್ಗೆ ಇಡಬೇಕು. 6 ತಿಂಗಳು ಮುಗಿದ ತಕ್ಷಣವೇ ಒಪ್ಪತ್ತು ಹಾಕೊಂಡು ಮೇವು ಮತ್ತು ತಿಂಡಿ ಕಮ್ಮಿ ಮಾಡಿ ಅದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದು ಯಾವ ಥರ ಮಾಡೋದು ಅಂತ. ಈಗ ಬಂದು ನಿಮಗೆ 3 ತಿಂಗಳು ಕಂಪ್ಲೀಟ್ ಆಯಿತು. ಟೋಟಲ್ ಬಂದು ನಿಮಗೆ ಫಸ್ಟ್ 3 ತಿಂಗಳು 47,600 ರೂಪಾಯಿ ಆಗುತ್ತೆ. ಮತ್ತೆ 3 ತಿಂಗಳು 47,250 ರೂಪಾಯಿ ಆಗುತ್ತೆ. ಮತ್ತೆ 3 ತಿಂಗಳು ನಿಮಗೆ 40,900 ರೂಪಾಯಿ ಆಗುತ್ತೆ. ಟೋಟಲ್ಲು 1,58,000 ರೂಪಾಯಿ ದುಡ್ಡು ಆಗುತ್ತೆ ನಿಮಗೆ. ಸಾರಿ 47,000 ರೂಪಾಯಿ ಮೊದಲನೇ 3 ತಿಂಗಳು, ಎರಡನೇ 3 ತಿಂಗಳು 47,250, ಮೂರನೇ ತಿಂಗಳು 40,950, ಅಲ್ಲಿಗೆ 3 ಅಂತ ಆಯ್ತು. ನಮಗೆ ಹಸು ನಮಗೆ 9 ತಿಂಗಳು ಹಾಲು ಕೊಡುತ್ತೆ. 3 ತಿಂಗಳು ಪ್ಲಸ್ ತಂದಿರ್ತೀವಲ್ಲ ಹಸು, ಅದನ್ನು ಲೆಕ್ಕ ಹಾಕಬೇಕು. 4 ತಿಂಗಳು ನಮ್ಗೆ ಹಾಲು ಕೊಟ್ಟಿರಲ್ಲ. ಓಕೆ, ಟೋಟಲ್ ಬಂದು 1,35,800 ರೂಪಾಯಿ ಆಗುತ್ತೆ. ಅದರಲ್ಲಿ ನಾವು ಮೊದಲು ಹೇಳ್ದಂಗೆ ಮೇವಿಗೆ ನಾವು ದುಡ್ಡ ತೆಗಿಯಕ್ಕೆ ಹೋಗಲ್ಲ. ಯಾಕೆ ಅಂದರೆ ಇದು 1 ಹಸು 2 ಹಸು 3 ಹಸು ಕಟ್ಕೊಳ್ಳೋರಿಗೆ ಅವ್ರದ್ದೇ ಆಗಿ ತೋಟ ಹೊಲ ಜಮೀನು ಇದ್ದೇ ಇರ್ತದೆ. ಆ ಜಮೀನಲ್ಲಿ ಅವರು ಸೀಮೆ ಹುಲ್ಲ ಬೆಳ್ಕೋಬೇಕು, ಆಗಲೇ ಅವ್ರಿಗೆ ಲಾಭದಾಯಕ ಅನ್ಸೋದು. ಬೇರೆ ಕಡೆಯಿಂದ ಮೇವು ತಂದು ಹಾಕಿದರೆ ಲಾಭದಾಯಕ ಇರಲ್ಲ. ಅಲ್ಲಿಗೆ ಮೊದಲು ಫೀಡ್ ಹಾಕಿದ್ವಲ್ಲ 42,120 ರೂಪಾಯಿ ಫೀಡ್ ಆಗಿತ್ತು, ಅದನ್ನು ನಾವು ಮೈನಸ್ ಮಾಡೋಣ. ಅಲ್ಲಿಗೆ 93,680 ರೂಪಾಯಿ ದುಡ್ಡು ನಮಗೆ ಉಳಿತು ಸ್ನೇಹಿತರೆ. ಅದಾದಮೇಲೆ ನಮಗೆ 12 ತಿಂಗಳಿಗೆ ನಾವು ಹಸು ಸಾಕಿರ್ತೀವಿ. 12 ತಿಂಗಳಿಗೆ ನಮಗೆ ಎವರೇಜ್ ಬರೋದು ಒಂದು ಹಸುಗೆ 1 ತಿಂಗಳಿಗೆ 7,806 ರೂಪಾಯಿ ಎವರೇಜ್. 7,800 ರೂಪಾಯಿ ಎವರೇಜ್ ಬರುತ್ತೆ ಸ್ನೇಹಿತರೆ. ಅದಕ್ಕಿಂತ ಜಾಸ್ತಿ ಆಗುತ್ತೆ. ನಾವು ಯಾಕೆ ಜಾಸ್ತಿ ಹೇಳಲ್ಲ ಅಂದರೆ, ನೀವು ಜಾಸ್ತಿ ಅಂತ ಬಂದ್ಬಿಟ್ಟು ಕಮ್ಮಿ ಆದಾಗ ನಿಮಗೆ ಅದು ಸರಿ ಹೋಗಲ್ಲ, ಖರ್ಚು ಜಾಸ್ತಿ ಮಾಡಿಬಿಡ್ತೀರ. ಅದರಿಂದ ಈ ಎವರೇಜ್ ತಗೊಂಡು ನೋಡ್ರೆ ಇದಕ್ಕಿಂತ 1,000 ಜಾಸ್ತಿ ಸಿಗ್ಬೋದು, ಇಲ್ಲ 1,500 ಸಿಗ್ಬೋದು ಜಾಸ್ತಿ. ಅದು ಹಸು ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ಥರ ಹಸು ಚಾಯ್ಸ್ ಮಾಡ್ತೀರಾ ಅಂತ. ಓಕೆ ಸ್ನೇಹಿತರೆ, ಮತ್ತೊಂದು ನಾವಿಲ್ಲಿ ಟೋಟಲ್ಲು 9 ತಿಂಗಳಲ್ಲಿ 3,880 ಲೀಟ್ರು ನಾವು ಹಾಲನ್ನ ಉತ್ಪಾದನೆ ಮಾಡಿದ್ದೀವಿ. ಆ ಹಾಲಿಗೆ ಸಹಾಯಧನ ಅಂತ ಕೊಡ್ತಾರೆ KMF ಅಲ್ಲಿ, 5 ರೂಪಾಯಿ ಕೊಡ್ತಾರೆ. ಅದು ಯಾವತ್ತೋ ಬರ್ತದೆ ಗೊತ್ತಿಲ್ಲ, ಬರ್ಬೋದು, 100% ಬರುತ್ತೆ, ಲೇಟ್ ಆಗ್ತದೆ ಸ್ವಲ್ಪ. ಆ ದುಡ್ಡ ನೀವೇನು ಮಾಡಬೇಕು, 5 ರೂಪಾಯಿ ಕೂಡಿಸಿದ್ರೆ 19,400 ರೂಪಾಯಿ ದುಡ್ಡು ಆಗುತ್ತೆ. ಅದು ಇದಕ್ಕೆ ಜೋಡಿಸ್ಬೇಡಿ ಸ್ನೇಹಿತರೆ, ಇದು ಮೆಡಿಷನ್ಗೆ ಆಗುತ್ತೆ. ಹಸುಗೆ ಕೆತ್ತು ಭಾವ ಆಯ್ತದೆ, ಜ್ವರ ಬರ್ತದೆ, ಹಸು ಕರು ಹಾಕ್ದಾಗ ಸೆತ್ತೆ ಬೀಳಲ್ಲ, ಮಧ್ಯದಲ್ಲಿ ಹಸು ಮೇವು ತಿಂತೇ ಇರಲ್ಲ, ಅವಕ್ಕೂ ಮನುಷ್ಯಂಗೆ ಹುಷಾರಿಲ್ದಂಗೆ ಆಯ್ತಾ ಇರ್ತದೆ. ಅದಕ್ಕೆ ಇದನ್ನು ತೆಗೆದುಬಿಡಿ, 19,400 ರೂಪಾಯಿ ತೆಗಿರಿ. ಅಲ್ಲಿಗೆ ತಿಂಗಳಿಗೆ ನಿಮಗೆ 1,200 1,300 ರೂಪಾಯಿ ಖರ್ಚಾಗುತ್ತದೆ. ಅದನ್ನು ತೆಗೆದುಬಿಡಿ, ಅದೇನು ಅವಶ್ಯಕತೆ ಇಲ್ಲ. ಇನ್ನು ಬೆನಿಫಿಟ್ ಬಂದು ನಿಮಗೆ ತಿಂಗಳಿಗೆ ಒಂದು ಹಸುಗೆ 7,800 ರೂಪಾಯಿ ಎಲ್ಲೂ ಫಿಕ್ಸ್ ಇದೆ ನಿಮ್ಮ ಹತ್ರ. ಎಲ್ಲೂ ಆರಾಮಾಗಿ ಏನು ಬೆಳಗ್ಗೆಯಿಂದ ನೀವು ಸಂಜೆ ಗಂಟೆ ಏನು ಕೆಲಸ ಮಾಡಲ್ಲ. ಬೆಳಗ್ಗೆ ಒಂದು 2 ಅವರ್ ಕೆಲಸ ಇರುತ್ತೆ, 1 ಅವರ್ ನೀವು ಕಡ್ಡಿ ಕೂತಂದು ಹಾಕೋದು, 1 ಅವರ್ ಹಾಲು ಕರಿಯೋದು, ತಪ್ಪೆ ಗಿಪ್ಪೆ ಬಾಚೋದು, ಹಾಲು ಕರಿಯೋದು ಇದ್ದೇ ಅಂತ ಮೈ ತೊಳೆಯೋದು. ಸಂಜೆ 1-2 ಅವರು 4 ಅವರ್ ಆಯಿತು, ಮಧ್ಯಾಹ್ನ 1 ಅವರು 5 ಅವರು. ಅಲ್ಲಿಗೆ ನಿಮಗೆ ತೋಟದ ಕೆಲಸನೂ ಮುಗಿಸ್ಕೊಂಡಂಗಾಯ್ತು, ಇತ್ತಾಗ ಹಸು ಸಾಕ್ದಂಗೂ ಆಯಿತು, ಒಂದು ಗೋವಿನ ಸೇವೆ ಮಾಡ್ದಂಗೂ ಆಗ್ತದೆ, ಜೊತೆಗೆ ನಿಮಗೆ ಕಾಸು ಸಿಗ್ತದೆ. ಇದು ಹಳ್ಳಿ ಜೀವನದಲ್ಲಿ ಹಸು ಸಾಕ್ತಾರಲ್ಲ ಅವ್ರಿಗೆ ಇದೇ ಥರ ನೀವು ಮಲ್ಟಿಪಲ್ ಆಗಿ ಮಾಡ್ಕೋಬೋದು. ಮಲ್ಟಿಪಲ್ ಆಗಿ ಮಾಡ್ಕೊಂಡ್ರೆ ನಿಮಗೆ ಅನುಕೂಲ. ಇವತ್ತಿನ ದಿವಸದಲ್ಲಿ ಎಲ್ಲ ಒಂದು ಮನೇಲಿ 2 ಹಸ 3 ಹಸ ಕಂಪಲ್ಸರಿ ಬೇಕು. ಯಾಕೆಂದರೆ ಮನೆ ಖರ್ಚುಗಳೇ ಆಗಲಿ ಇವೆಲ್ಲ ನಿವಾರಿಸೋಕ್ಕೆ ಬೇಕಾಗ್ತದೆ. ಹಾಗೂ ಬೆಂಗಳೂರಲ್ಲಿ ಅಥವಾ ಬೇರೆ ಬೇರೆ ಕಡೆ 12,000 15,000ಕ್ಕೆ ಕೆಲಸ ಮಾಡ್ತಾ ಇರೋರು ಯಾರು ನಮ್ಮ ರೈತರುಗಳು ಹೋಗಿ ಕೆಲಸ ಮಾಡ್ತಾ ಇದ್ರಲ್ಲ, ದಯಮಾಡಿ ಅವರು ಹೈನುಗಾರಿಕೆಗೆ ಬನ್ನಿ. ಬರೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ಅದ್ರ ಬಗ್ಗೆ ತಿಳ್ಕೊಂಡು ಬನ್ನಿ. ಸುಮ್ಮನೆ ಬರಬೇಡಿ. ಸುಮ್ಮನೆ ಹೋಗಿ ಒಂದು ಹಸು ತರೋದು, ಅದು ಹಸು ಏನೋ ಆಗೋದು. ಹೈನುಗಾರಿಕೆಯಲ್ಲಿ ಎಷ್ಟು ಲಾಭದಾಯಕ ಇದೆಯೋ ಅಷ್ಟು ಡೇಂಜರು ಇದೆ. ನಾನು ಮುಂದೆ ವಿಡಿಯೋಗಳಲ್ಲಿ ನಿಮಗೆ ನಾನು ಅದ್ರದ ಏನೇನು ಆಗುತ್ತೆ, ಹಸುಗೆ ಏನೇನು ಕಾಯಿಲೆ ಬರುತ್ತೆ,
ಅವೆಲ್ಲ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ನೇಹಿತರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.